ಅಶೋಕ್ ಗೌಡ್ರೆ ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೇಳಿಸ್ಕೊಳ್ಬೇಕು. ಉತ್ತರ ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು. ಯಾಕಂದ್ರೆ ವಿರೋಧ ಪಕ್ಷದವರು ಜನರ ಧ್ವನಿಯಾಗಿ ಮಾತನಾಡಬೇಕು. ನಿಮ್ಮ ಆಕ್ರೋಶ ಆವೇಶ ವಿಷಯದಲ್ಲಿರ್ಲಿ, ಧ್ವನಿಯ ವಾಲ್ಯೂಮ್ ಜಾಸ್ತಿ ಮಾಡೋದ್ರಲ್ಲ. ಡಿಬೇಟ್ ನ ಸಬ್ಜೆಕ್ಟ್ ಆಧಾರದ ಮೇಲೆ ಅಂಕಿ ಅಕ್ಷರದಲ್ಲಿ ಮಾತಾಡಬೇಕು. ಸೋನಿಯಾ ಗಾಂಧಿ ಮನೆ ಬಗ್ಗೆ ಮಾತಾಡ್ತಾರೆ. ಕೇಳಿ KSRTC ಅಲ್ಲಿ 7,000 ಕೋಟಿ ರೂಪಾಯಿಗಳು ಸಾಲ ಇದೆ ಅಂತ ಹೇಳಿದ್ರು. ಇವರು ಬಿಟ್ಟು ಹೋದಾಗ ನಾನು ಹೇಳ್ತಾ ಇದೀನಿ ಕೇಳಿ ಮೇಡಮ್, ಈ ಹ್ಯಾಂಡ್ ರೈಟಿಂಗ್ ನಂದಲ್ಲ, ರಾಮಲಿಂಗಾರೆಡ್ಡಿ ಅವರ ಹ್ಯಾಂಡ್ ರೈಟಿಂಗ್. ಅವ್ರು ಬಿಟ್ಟು ಹೋದಾಗ 5,900 ಕೋಟಿ ಸಾಲವನ್ನು ಇಟ್ಟು ಹೋಗ್ತಾರೆ, ಇನ್ಕ್ಲೂಡಿಂಗ್ PF ಮತ್ತೆ ಗ್ಯಾಜುಟಿ ಕಟ್ಟಿರೋದಿಲ್ಲ. ಅದು ನಮ್ಮ ತಲೆಗೆ ಕಟ್ಟಿರ್ತಕ್ಕಂಥವ್ರು ಯಾವ ನೈತಿಕ ಮಾತಾಡ್ತಾರೆ ಮೇಡಮ್? ಒಂದು ಬಸ್ ನ ಖರೀದಿ ಮಾಡಕ್ಕಾಗ್ಲಿಲ್ಲ, ಒಂದೇ ಒಂದು ವಿಚಾರಧಾರ ಮಾಡಕ್ಕಾಗಲಿಲ್ಲ, ಒಂದೇ ಒಂದು ರಿಕ್ರೂಟ್ಮೆಂಟ್ ಮಾಡಕ್ಕಾಗ್ಲಿಲ್ಲ, ಒಂದೇ ಒಂದು ವರ್ಕ್ಶಾಪ್ ನ ಅಪ್ಡೇಟ್ ಮಾಡಕ್ಕಾಗ್ಲಿಲ್ಲ. ಯಾವ ನಾಚಿಕೆ ಇಟ್ಕೊಂಡು ಮಾತಾಡ್ತಾರೆ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದು ಬೇಕಾದ್ರೆ ನೀವು ಬೇಕಾದ್ರೆ ಯಾವ ಲ್ಯಾಬ್ರೇಟರಿ ಚೆಕ್ ಮಾಡಿ ನೋಡಿ. ಮಿನಿಸ್ಟರ್ ಅಫಿಷಿಯಲಿ ರಿಟರ್ನ್ ದಟ್. ಎರಡನೇದು ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ 24,000 ರೂಟ್ಗಳಿದೆ ಅಂತ. ಇದು ಓನ್ಲಿ 23,038 ರೂಟ್ಸ್ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ವಿಷಯ ಗೊತ್ತಿಲ್ಲ, ತಿಳ್ಕೋಬೇಕಾಗ್ತದೆ. ವಿಚಾರ ಬಂದಿರತಕ್ಕಂಥ 15% ಹೈಕ್ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ 14ರಲ್ಲಿ BMTC ಇನ್ಕ್ರೀಸ್ ಮಾಡಿದ್ವಿ. 11 ವರ್ಷಗಳ ನಂತರ ಇಷ್ಟು ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ, ಸ್ಯಾಲರೀಸ್ ಜಾಸ್ತಿ ಆಗಿದೆ, ಅಲ್ಲಿ ಮೇಂಟೆನೆನ್ಸ್ ಕಾಸ್ಟ್ಲಿ ಜಾಸ್ತಿ ಆಗಿದೆ, ಸ್ಪೇರ್ ಪಾರ್ಟ್ ವಾಸ್ತವಾಂಶ ಅರ್ಥ ಮಾಡ್ಕೊಳ್ತಾ ಇರ್ತೀವಿ ಜನಕ್ಕೆ. ನಾವ್ ಏನ್ ಹೇಳ್ಬೇಕು ಅಂತ ಹೇಳ್ತಾ ಇದೀವಿ, ಒಂದು ವಿಚಾರದಲ್ಲಿ ಹೇಳ್ಬೇಕಾಗ್ತದೆ. ಗ್ಯಾರಂಟಿಗೋಸ್ಕರ ನಾವು ಇನ್ಕ್ರೀಸ್ ಮಾಡಿರ್ತೀವಿ ಅಂತ ಹೇಳ್ತಕ್ಕಂಥ ಯಾರಾದ್ರೂ ತಪ್ಪು ತಿಳ್ಕೊಂಡಿದ್ರೆ ಅದನ್ನ ತಿಳಿಗೊಳಿಸಬೇಕಾಗ್ತದೆ. ಗ್ಯಾರಂಟಿ ಬಗ್ಗೆ ಅನುಮಾನ ಇನ್ನೂ ಇಬ್ಬರು ಪ್ಯಾನಲಿಸ್ಟ್ ಗಳಿದ್ದಾರೆ. ಹೌದು ಮೇಡಮ್, 2014ರಲ್ಲಿ ಮತ್ತು 2020ರಲ್ಲಿ 17% ಇನ್ಕ್ರೀಸ್ ಆದ ನಂತರ 2015ರಲ್ಲಿ 2% ಇನ್ಕ್ರೀಸ್ ಮಾಡಿರ್ತೀವಿ. ಈ ವಿಚಾರದಲ್ಲಿ ನಿಮ್ಗೆ ಹೇಳ್ಬೇಕು ಆದ್ರೆ, ಈಗ ಪರ್ ಡೇ ಲಾಸ್ ಆಗ್ತಾ ಇರ್ತಾರೆ. 2014ರಲ್ಲಿ ಡೀಸೆಲ್ ಬೆಲೆ ಈಗಿನ ಬೆಲೆ ಎಲ್ಲ ನೋಡಿದಾಗ ದ ಡಿಫರೆನ್ಸ್ ಇಸ್ ಆಲ್ಮೋಸ್ಟ್ ಪರ್ ಡೇ 13.21 crores ಡಿಫರೆನ್ಸ್ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಪ್ರಶ್ನೆ ಇದೆ ಸರ್, ಎಲಾಬ್ರೇಟ್ ಆನ್ಸರ್ ಬೇಕು. ಪ್ಲೀಸ್ ರಿಸರ್ವ್ ಇಟ್. ನನಗೆ ಎಲಾಬ್ರೇಟ್ ಆನ್ಸರ್ ಬೇಕು. ಹಂಬ್ಲಿ ರಿಕ್ವೆಸ್ಟ್ ಒಂದು ನಿಮಿಷ, ಎಲ್ಲರಿಗೂ ಪ್ಯಾನಲ್ ರಿಕ್ವೆಸ್ಟ್ ಮಾಡಿ. ಹಂಬ್ಲಿ ಅಂದ್ರೆ ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ. ಸೋನಿಯಾ ಗಾಂಧಿ ಅವರ ಬಗ್ಗೆ ಮಾತಾಡಿದ್ರೆ, ರಾಹುಲ್ ಗಾಂಧಿ ಅವರ ಬಗ್ಗೆ ಮಾಡಿದ್ರೆ ಬಿಜೆಪಿ ಅವರಿಗೆ ನಾಚಿಕೆ ಅರ್ಥ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಹೇಳಿ. ನಾವು ಯಾರು ಮೋದಿ ಬಗ್ಗೆ ಮಾತಾಡಲ್ಲ, ಅಮಿತ್ ಶಾ ಬಗ್ಗೆ ಮಾತಾಡಲಿಲ್ಲ, ಸಾರಿಗೆ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ. ಉಷಾ ಮೇಡಮ್ ಕೇಳಿಸ್ಕೊಳ್ಳಿ. ಸರ್ಕಾರ ಗ್ಯಾರಂಟಿ ಶಕ್ತಿ ಯೋಜನೆ ಖಂಡಿತವಾಗ್ಲೂ ಅವ್ರು ಕೊಟ್ಟಾಗ ಅದೊಂದು ಮಹಿಳೆಯರ ಒಂದು ಎಂಪವರ್ಮೆಂಟ್ ಅಂತ ಹೇಳಿ ಎಲ್ಲಾ ಪಕ್ಷದವರು ಸಹ ಅದನ್ನ ಖಂಡಿತವಾಗ್ಲೂ ಮೆಚ್ಕೊಂಡ್ವಿ. ತದನಂತರ ನಾವೇನ್ ಹೇಳಿದ್ವಿ, ನಿಮ್ಮ ಒಂದು ಏನ್ ಅನಾಲಿಸಿಸ್ ಇದೆ ಬಡ್ಜೆಟ್ ಮೇಲೆ, ಅವ್ರು ಹೇಳಿದಂತ ಒಂದು 50,000 ಕೋಟಿ ನಮ್ಮ ಗ್ಯಾರಂಟಿಗಳಿಗೋಸ್ಕರ ನಾವು ಮೀಸಲಿಡ್ತೀವಿ ಅಂತ ಹೇಳಿ. ಆಯ್ತು ಸರ್, ನೀವು ಹೇಳಿದಂತ ಒಂದು ಏನು ಅಮೌಂಟ್ ಇದೆಯಲ್ಲ ಫಿಗರು, ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋ ಒಂದು ಸ್ಟ್ರಾಟಜಿ ಪ್ಲಾನ್ ಅವ್ರ ಹತ್ರ ಇರಲಿಲ್ಲ. ಮೊದಲನೇದು ಏನಿದೆ ಸರ್, ಏನಿದೆ ಇವತ್ತು ಮಹಿಳೆಯರಿಗೆ ಒಂದು ರೀತಿಯಲ್ಲಿ ನೀವು ಎಂಪವರ್ಮೆಂಟ್ ಅಂತ ಹೇಳಿ ಕೊಡ್ತಿದ್ದೀರಾ, ಅದಕ್ಕೆ ಸಂತೋಷ. ನಾವೆಲ್ಲರೂ ಖಂಡಿತವಾಗ್ಲೂ ಮಹಿಳೆಯರಿಗೆ ನಾವೆಲ್ಲೂ ಹೇಳಲ್ಲ. ಆದ್ರೆ ಇವತ್ತು BMTC ಆಗಿರ್ಬೋದು, NWKRTC ಎಲ್ಲವೂ ಸಹ ನಷ್ಟದಲ್ಲಿದೆ. ನೀವು ಮಾಡಿರುವಂತ ಹೊರೆ ನನಗೆ ಹೇಳ್ತೀನಿ ನೋಡಿ. ಬರೀ ಜೂನ್ 11, 2023ರಿಂದ ಮೇ 2024ರಲ್ಲಿ BMTC ಇಂದ ಅಂದ್ರೆ ಮಹಿಳೆಯರು ಓಡಾಟ ಏನಿದೆ BMTC ಮಾತ್ರ 842 ಕೋಟಿ ಇದೆ. ಅದಾದ ನಂತರ ಅದೇ ನಾರ್ತ್ ವೆಸ್ಟ್ ಅವ್ರಿಗೆ ಸಂಬಂಧಪಟ್ಟಂಗೆ 1213, ಅದೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರಿಸುಮಾರು 30 ಕೋಟಿ, ಅದಾದ್ಮೇಲೆ 1000 ಕೋಟಿ, ಎಲ್ಲವೂ ಸೇರಿದ್ರೆ ಇಲ್ಲಿಗೆ 4,000 ಕೋಟಿ ಹೊರೆ ಆಯ್ತಲ್ಲ. ಅಂದ್ರೆ ಇವರ ಒಂದು ಅನಾಲಿಸಿಸ್ ಪ್ರಕಾರ ಪ್ರತಿಯೊಂದು ವಿಚಾರ, ನೀವು ಹಾಲಿನ ದರ ಏರಿಕೆ ಕೇಳಿದ್ರೆ ಗ್ಯಾರಂಟಿಗೂ ಹಾಲಿನ ದರಕ್ಕೂ ಸಾಮಾನ್ಯ ಮಹಿಳೆಯಾಗಿ ಮಾತಾಡ್ಬೇಕು ಅಂದ್ರೆ ನೀವು ಹೇಳಿದ ಯಾವ ಲಾಜಿಕ್ ನಂಗೆ ಅರ್ಥ ಆಗಲ್ಲ ಸರ್. ನೀವು ದರ ಏರಿಕೆ ಮಾಡಿದ್ರೆ 15% ಅಷ್ಟೇ ನನಗೆ ಬರುತ್ತೆ. ನನಗೆ ನಾಳೆಯಿಂದ ಅದ್ರ ಬಗ್ಗೆ ಜನರನ್ನ ಮಾತಾಡ್ಸಿ. ಎಸ್ ಸ್ಮಿತಾ, ನಾನೀಗ ಹುಬ್ಬಳ್ಳಿಯ ಹೊಸೂರು ಬಸ್ ನಿಲ್ದಾಣದಲ್ಲಿದ್ದೀನಿ. ನಾನು ನೇರವಾಗಿ ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿಂದ ಬಸ್ ಚಾರ್ಜ್ ನ ಜಾಸ್ತಿ ಮಾಡಿದ್ದಾರೆ, ದರದಲ್ಲಿ ಏರಿಕೆ ಮಾಡಿದ್ದಾರೆ, ಏನ್ ಹೇಳ್ತೀರಿ? ಏರಿಕೆ ಮಾಡಬಾರ್ದ್ರಿ, ನಮ್ಗೆ ಜನರಿಗೆ ತೊಂದರೆ ಆಗತ್ತ. ಬಸ್ ಪಾಸ್ ಆಧಾರ್ ಕಾರ್ಡ್ ಎಲ್ಲ ಬಂದ್ ಆಗಬೇಕು. ಜನರಿಗೆ ಉಚಿತ ನಮಗೆ ಹೆಣ್ಮಕ್ಳಿಗೆ ಬೇಡ, ನಮಗೆಲ್ಲ ಬಸ್ ಪಾಸ್ ಎಲ್ಲ ಬೇಡ. ಸರ್, ಇವತ್ತಿಂದ ಬಸ್ ಚಾರ್ಜ್ ಜಾಸ್ತಿ ಮಾಡ್ಯಾರ, ಏನ್ ಹೇಳ್ತೀರಿ? ನಾನು ಗೊತ್ತಾಗಲ್ ಬಿಡ್ರಿ ಅವೆಲ್ಲ.
ಸರ್ ಬಸ್ ಚಾರ್ಜ್ ಜಾಸ್ತಿ ಮಾಡ್ಯಾರ ಇವತ್ತಿಂದ 15%. ಏನ್ ಹೇಳ್ತೀರಿ ಸರ್? ಏನು ಹೇಳ್ಬೇಕು ಬಿಡ್ರಿ ಜನರಿಗೆ ಇದು ಸಮಸ್ಯೆ ಆಗತ್ತೆ ಅನಿಸ್ತಲ್ಲ? ಸಮಸ್ಯೆ ಆಗತ್ತೆ ರೀ ಮತ್ತೆ ಯಾವ ರೀತಿ ಸಮಸ್ಯೆ ಆಗತ್ತೆ ಅಂತೀರಿ? ಎಲ್ಲ ರೀತಿ ಸಮಸ್ಯೆ ಆಗೋದಲ್ರಿ ಏನು ಮಾಡೋದಿಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಘೋಷಣೆ ಮಾಡಿದ್ರು. ಈಗ ಒಂದ್ ಕಡೆ ಇವತ್ತಿಂದ 15% ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರು. ಏನ್ ಹೇಳ್ತೀರಿ ಸರ್? ಅದೇ ರೀ ಎಲ್ಲ ಸಮಸ್ಯೆ ಆಗೋದಲ್ರಿ. ಸರ್ ಇವತ್ತಿಂದ ಬಸ್ ಚಾರ್ಜ್ ಜಾಸ್ತಿ ಮಾಡ್ಯಾರ, ಏನ್ ಹೇಳ್ತೀರಿ ಸರ್? ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದ್ದೀರಿ. ಮಾತಾಡು. ಸ್ಮಿತಾ, ಒಂದ್ ಕಡೆ ಬಹುತೇಕ ಜನ ಸರ್ಕಾರದ ವಿರುದ್ಧ ಅಂದ್ರೆ ಸರ್ಕಾರ ಒಂದು ಏನ್ ನಿರ್ಧಾರ ತೆಗೆದುಕೊಂಡಿದೆ ಅದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಸಾಕಷ್ಟು ಜನ. ಸರ್ ಇವತ್ತಿಂದ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ಏನ್ ಹೇಳ್ತೀರಿ? ಏನ್ ಹೇಳ್ತೀರಿ ಸರ್? ಬಸ್ ಚಾರ್ಜ್ ಜಾಸ್ತಿ ಮಾಡಿಲ್ಲ ಸರ್. ಅಲ್ಲ ಈಗ ಬಸ್ ನಲ್ಲಿ ಹೋಗ್ತಿರಲ್ಲ, ಯಾವ ಊರಿಗೆ ಹೋಗ್ತಿದ್ರಿ? ನಂದು ಕುರಟ್ಟಿ. ಇಲ್ಲಿಂದ ಮತ್ತೆ ನೀವು ಈಗ ಎಷ್ಟಿತ್ತು ನಿಮ್ಗೆ? ಅಶೋಕ್ ಗೌಡ್ರೆ, ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೇಳಿಸ್ಕೊಳ್ಬೇಕು. ಉತ್ತರ ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು. ಯಾಕಂದ್ರೆ ವಿರೋಧ ಪಕ್ಷದವರು ಜನರ ಧ್ವನಿಯಾಗಿ ಮಾತನಾಡಬೇಕು. ನಿಮ್ಮ ಆಕ್ರೋಶ ಆವೇಶ ವಿಷಯದಲ್ಲಿರ್ಲಿ, ಧ್ವನಿಯ ವಾಲ್ಯೂಮ್ ಜಾಸ್ತಿ ಮಾಡೋದ್ರಲ್ಲ. ಡಿಬೇಟ್ ನ ಸಬ್ಜೆಕ್ಟ್ ಆಧಾರದ ಮೇಲೆ ಅಂಕಿ ಅಕ್ಷರದಲ್ಲಿ ಮಾತಾಡಬೇಕು. 30 seconds. ಸೋನಿಯಾ ಗಾಂಧಿ ಅವ್ರ ಮನೆ ಬಗ್ಗೆ ಮಾತಾಡ್ತಾರೆ. KSRTC ಅಲ್ಲಿ 7,000 ಕೋಟಿ ರೂಪಾಯಿಗಳು ಸಾಲ ಇದೆ ಅಂತ ಹೇಳಿದ್ರು. ಇವರು ಬಿಟ್ಟು ಹೋದಾಗ ನಾನು ಹೇಳ್ತಾ ಇದೀನಿ ಕೇಳಿ ಮೇಡಮ್, ಈ 100 ನಂದಲ್ಲ, ರಾಮಲಿಂಗಾರೆಡ್ಡಿ ಅವರ ಹ್ಯಾಂಡ್ ರೈಟಿಂಗ್. ಅವ್ರು ಬಿಟ್ಟು ಹೋದಾಗ 5,900 ಕೋಟಿ ರೂಪಾಯಿ ಸಾಲವನ್ನು ಇಟ್ಟು ಹೋಗ್ತಾರೆ, ಇನ್ಕ್ಲೂಡಿಂಗ್ PF ಮತ್ತೆ ಗ್ಯಾಜುಟಿ ಕಟ್ಟಿರೋದಿಲ್ಲ. ಅದು ನಮ್ಮ ತಲೆಗೆ ಕಟ್ಟಿರ್ತಕ್ಕಂಥವ್ರು ಯಾವ ನೈತಿಕ ಮಾತಾಡ್ತಾರೆ ಮೇಡಮ್? ಒಂದು ಬಸ್ ನ ಖರೀದಿ ಮಾಡಕ್ಕಾಗ್ಲಿಲ್ಲ, ಒಂದೇ ಒಂದು ವಿಚಾರಧಾರ ಮಾಡಕ್ಕಾಗಲ್ಲ, ಒಂದೇ ಒಂದು ರಿಕ್ರೂಟ್ಮೆಂಟ್ ಮಾಡಕ್ಕಾಗ್ಲಿಲ್ಲ, ಒಂದೇ ಒಂದು ವರ್ಕ್ಶಾಪ್ ನ ಅಪ್ಡೇಟ್ ಮಾಡಕ್ಕಾಗ್ಲಿಲ್ಲ. ಯಾವ ನಾಚಿಕೆ ಇಟ್ಕೊಂಡು ಮಾತಾಡ್ತಾರೆ? ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದು ಬೇಕಾದ್ರೆ ನೀವು ಬೇಕಾದ್ರೆ ಯಾವ ಲ್ಯಾಬೊರೇಟರಿ ಚೆಕ್ ಮಾಡಿ ನೋಡಿ. ಮಿನಿಸ್ಟರ್ ಅಫಿಷಿಯಲಿ ರಿಟರ್ನ್ ದಟ್. ಎರಡನೇದು ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ 24,000 ರೂಟ್ಗಳಿದೆ ಅಂತ. ಇದು ಓನ್ಲಿ 23,038 ರೂಟ್ಸ್ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ವಿಷಯ ಗೊತ್ತಿಲ್ಲ, ತಿಳ್ಕೋಬೇಕಾಗ್ತದೆ. ವಿಚಾರ ಬಂದಿರತಕ್ಕಂಥ 15% ಹೈಕ್ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ 14ರಲ್ಲಿ BMTC ಇನ್ಕ್ರೀಸ್ ಮಾಡಿದ್ವಿ. 11 ವರ್ಷಗಳ ನಂತರ ಇಷ್ಟು ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದೆ, ಸ್ಯಾಲರೀಸ್ ಜಾಸ್ತಿ ಆಗಿದೆ, ಅಲ್ಲಿ ಮೇಂಟೆನೆನ್ಸ್ ಕಾಸ್ಟ್ಲಿ ಜಾಸ್ತಿ ಆಗಿದೆ, ಸ್ಪೇರ್ ಪಾರ್ಟ್ ವಾಸ್ತವಾಂಶ ಅರ್ಥ ಮಾಡ್ಕೊಳ್ತಾ ಇರ್ತೀವಿ ಜನಕ್ಕೆ. ನಾವ್ ಏನ್ ಹೇಳ್ಬೇಕು ಅಂತ ಹೇಳ್ತಾ ಇದೀವಿ? ಒಂದು ವಿಚಾರದಲ್ಲಿ ಹೇಳ್ಬೇಕಾಗ್ತದೆ, ಗ್ಯಾರಂಟಿಗೋಸ್ಕರ ನಾವು ಇನ್ಕ್ರೀಸ್ ಮಾಡಿರ್ತೀವಿ ಅಂತ ಹೇಳ್ತಕ್ಕಂಥದ್ದು ಯಾರಾದ್ರೂ ತಪ್ಪು ತಿಳ್ಕೊಂಡಿದ್ರೆ ಅದನ್ನ ತಿಳಿಗೊಳಿಸಬೇಕಾಗ್ತದೆ. ವಿ ಆರ್ ನಾಟ್ ಕನೆಕ್ಟೆಡ್ ಗ್ಯಾರಂಟಿ ಬಗ್ಗೆ ಅನುಮಾನ ಅನ್ನೋದನ್ನ ಸೆಕೆಂಡ್ ಮೈಕಿಂಗ್ ಅಲ್ಲಿ ಐ ಸ್ಟಿಲ್ ಹ್ಯಾವ್ ಟು 20 ಸೆಕೆಂಡ್ ಮೇಡಮ್, 20 ಸೆಕೆಂಡ್ ಮೇಲೆ 1 ಸೆಕೆಂಡ್ ನಾನು ಇನ್ನೂ ಇಬ್ರು ಪ್ಯಾನಲಿಸ್ಟ್ ಗಳಿದ್ದಾರೆ. ಹೌದು ಮೇಡಮ್. 2014ರಲ್ಲಿ ಮತ್ತು 2020ರಲ್ಲಿ 17% ಇನ್ಕ್ರೀಸ್ ಆದ ನಂತರ 2015ರಲ್ಲಿ 2% ಇನ್ಕ್ರೀಸ್ ಮಾಡಿರ್ತೀವಿ. ಈ ವಿಚಾರದಲ್ಲಿ ನಿಮ್ಗೆ ಹೇಳ್ಬೇಕು ಆದ್ರೆ ಈಗ ಪರ್ ಡೇ ಲಾಸ್ ಆಗ್ತಾ ಇರ್ತಾರೆ. 2014ರಲ್ಲಿ ಡೀಸೆಲ್ ಬೆಲೆ ಈಗಿನ ಬೆಲೆ ಎಲ್ಲ ನೋಡಿದಾಗ ದ ಡಿಫರೆನ್ಸ್ ಇಸ್ ಆಲ್ಮೋಸ್ಟ್ ಪರ್ ಡೇ 13.21 crores ಡಿಫರೆನ್ಸ್ ಆಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಪ್ರಶ್ನೆ ಇದೆ ಸರ್, ಎಲಾಬ್ರೇಟ್ ಆನ್ಸರ್ ಬೇಕು. ಪ್ಲೀಸ್ ರಿಸರ್ವ್ ಇಟ್. ನನಗೆ ಎಲಾಬ್ರೇಟ್ ಆನ್ಸರ್ ಬೇಕು. ಹಂಬ್ಲಿ ರಿಕ್ವೆಸ್ಟ್ ಮೇಡಮ್, ಒಂದು ನಿಮಿಷ, ಎಲ್ಲರಿಗೂ ಪ್ಯಾನಲ್ ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ. ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಮಾತಾಡಿದ್ರೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾಡಿದ್ರೆ, ಬಿಜೆಪಿ ಅವರಿಗೆ ನಾಚಿಕೆ ಅರ್ಥ ಮಾಡ್ಕೊಂಡು ಮಾತಾಡ್ಲಿಕ್ಕೆ ಹೇಳಿ. ನಾವ್ ಯಾರು ಮೋದಿ ಬಗ್ಗೆ ಮಾತಾಡಲಿಲ್ಲ, ಅಮಿತ್ ಶಾ ಬಗ್ಗೆ ಮಾತಾಡಲಿಲ್ಲ, ಸಾರಿಗೆ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ.